ಕಳೆದ ಬಾರಿ ಏನು ರೈತರ ಅನೇಕ ವರ್ಷಗಳ ನಂತರ ಒಂದು ದೊಡ್ಡ ಡ್ರೌಟ್ ಅಂದರೆ ಬರಗಾಲವನ್ನು ಎದುರಿಸಿ ಅಂತಹ ಸಂದರ್ಭದಲ್ಲೂ ಸಹ ಕೇಂದ್ರದ ಒಂದಷ್ಟು ಅಡಚಣೆ ಮಧ್ಯದಲ್ಲೂ ಸಿದ್ದರಾಮಯ್ಯನವರು ಕೊಟ್ಟಂಥ ಸಹಕಾರದಿಂದ ಅಲ್ಪ ಸ್ವಲ್ಪ ರೈತರಿಗೆ ಸಹಕಾರವನ್ನು ಸಪೋರ್ಟನ್ನು ಮಾಡಿದರು. ಇವತ್ತು ಬ್ರ್ಯಾಂಡಿಂಗ್ ವಿಚಾರದಲ್ಲಿರ್ಬೋದು, ಸಿರಿಧಾನ್ಯ ಮೇಳವನ್ನು ಭಾಳ ಯಶಸ್ವಿಯಾಗಿ ಮಾಡೋದ್ರ ಮೂಲಕ ಮಿಲೆಟನ್ನು ಹೆಚ್ಚು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಇರ್ಬೋದು, ಮಾರ್ಕೆಟನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥದ್ದು ಇರ್ಬೋದು. ಸೊ ಇವತ್ತು 500ಕ್ಕೂ ಹೆಚ್ಚು ನಮ್ಮ ಔಟ್ಲೆಟ್ಗಳು ಬೆಂಗಳೂರಿನಲ್ಲಿದೆ. ಇಡೀ ದೇಶದಲ್ಲಿ ಇಂಥ ಒಂದು ರಾಜ್ಯದ ಕೇಂದ್ರ ಸ್ಥಾನದಲ್ಲಿ ಈ 5 ವರ್ಷದ ಹಿಂದೆ ಇದ್ದಂಥ 50-60 ಔಟ್ಲೆಟ್ಗಳಿಗಿಂತ ಇವತ್ತು 500 ಔಟ್ಲೆಟ್ ಆಗಿರ್ತಕ್ಕಂಥದ್ದು ಸರ್ಕಾರಗಳ ಪ್ರಯತ್ನ ಮತ್ತು ಇಲಾಖೆಯ ಪ್ರಯತ್ನ ಮತ್ತು ಸಂಶೋಧನೆ ಮತ್ತು ಯೂನಿವರ್ಸಿಟಿಗಳ ಸಹಕಾರ ಎಲ್ಲವೂ ಸೇರಿ ಇವತ್ತು ಆ ರೀತಿ ಬಂದಿದೆ. ಈಗ ನೀವೆಲ್ಲರೂ ಕೃಷಿಗೆ ನಾವು ಹೆಚ್ಚು ಒತ್ತನ್ನು ಕೊಟ್ಟರೆ ದೇಶ ಅಭಿವೃದ್ಧಿ ಆಗಲಿಕ್ಕೆ ಮಾತ್ರ ಸಾಧ್ಯ. ಯಾವುದೇ ನಾವು ಹೆಚ್ಚು ಒತ್ತು ಕೊಟ್ಟರೂ ಕೃಷಿಗೆ ಒತ್ತು ಕೊಟ್ಟಂಥದ್ದಾಗಲ್ಲ. ಮುಂದಿನ ದಿನಗಳಲ್ಲಿ ಆಹಾರದ ಕೊರತೆ ಆಗದಂಗೆ ನೋಡ್ತಕ್ಕಂಥ ನಾವೆಲ್ಲ ಮುನ್ನೆಚ್ಚರಿಕೆಯನ್ನು ತಗೋಬೇಕಾಗುತ್ತೆ. ವಿಶ್ವವಿದ್ಯಾನಿಲಯ ಸದಾ ರೈತರ ಜೊತೆ ಇರಬೇಕು ಅನ್ನೋದು ನಮ್ಮೆಲ್ಲರ ಸರ್ಕಾರದ ಬಯಕೆ. ಸರ್ಕಾರ ಏನೇ ಕೃಷಿ ರೈತರ ಮತ್ತು ಕೃಷಿಕರ ಅವಶ್ಯಕತೆಗೆ ಅನುಗುಣವಾದಂಥ ಏನೇ ಸಪೋರ್ಟ್ ಇದ್ರೂ ಸಹ ಇವತ್ತಿನ ಸಿದ್ದರಾಮಯ್ಯನವರು ನಾವು ಕೇಂದ್ರ ಸರ್ಕಾರ ಸದಾ ಕೃಷಿಕರ ಜೊತೆ ಇರತಕ್ಕಂಥ ಭರವಸೆಯನ್ನು ನಾವು ನೀಡುತ್ತಾ ಇಂದಿನ ಸಮಾರಂಭದಲ್ಲಿ ರೈತರು ಕುಟುಂಬಗಳಿಂದ ಬಂದು ಹಾಗೂ ಎಲ್ಲ ವಿದ್ಯಾರ್ಥಿಗಳು ತಮ್ಮ ಕಲಿತ ವಿದ್ಯೆಯ ಜೊತೆಗೆ ವಿಶೇಷವಾದ ಕೌಶಲ್ಯಗಳನ್ನು ರೂಪಿಸಿಕೊಂಡು ನಾಡಿನ ಕೃಷಿಯ ಸರ್ವತೋಮುಖ ಬೆಳವಣಿಗೆಗೆ ಶ್ರಮಿಸಬೇಕು ಎಂಬ ಆಶಯದೊಂದಿಗೆ